ಕೇರಳ ಸರ್ಕಾರದ ನಡೆಗೆ ಮಾಲಾಧಾರಿಗಳು ಆಕ್ರೋಶವನ್ನು ವ್ಯಕ್ತಪಡಿಸ್ತಾ ಇದ್ದಾರೆ. ಕೇರಳ ಸರ್ಕಾರದ ನಡೆಗೆ ಮಾಲಾಧಾರಿಗಳು ರಸ್ತೆಗಿಳಿದು ಪ್ರತಿಭಟನೆಯನ್ನ ಮಾಡ್ತಾ ಇದ್ದಾರೆ. ನಾವು ವಾಹನ ಬಾಡಿಗೆ ಮಾಡ್ಕೊಂಡು ಬಂದಿದ್ದೇವೆ, ಮತ್ತೆ ಕೇರಳ ಬಸ್ಗಳಿಗೆ ಹಣ ಕೊಟ್ಟು ಹೋಗ್ಬೇಕು ನಾವು. ಈ ರೀತಿ ಆದರೆ ಹೇಗೆ? ಕೇರಳ ಸರ್ಕಾರದ ಜೊತೆಗೆ ಸಿದ್ದರಾಮಯ್ಯ ಅವರು ಚರ್ಚೆ ಮಾಡಲಿ ಅಂತ ಮಾಲಾಧಾರಿಗಳು ಆಗ್ರಹಿಸಿದ್ದಾರೆ. ಕರ್ನಾಟಕದ ವಾಹನಗಳು ಬಿಡುವಂತೆ ಸೂಚಿಸಲಿ ಅವರು ಅಂತ ಸಿಎಂ ಸಿದ್ದರಾಮಯ್ಯ ಅವರಿಗೆ ಆಗ್ರಹಿಸಿದ್ದಾರೆ. ಎರಿಮಲೆಯಿಂದ ಪಂಪಗೆ ಎಲ್ಲ ಬರೀ ಕೇರಳ ಬಸ್ಸಲ್ಲಿ ಹೋಗ್ರಿ ಅಂತಿದ್ದಾರೆ. ಹಾಗಾದ್ರೆ ನಾವು ಟಿಪಿ ಕಟ್ಬಿಟ್ಟು ಎಲ್ಲಾ ವೆಹಿಕಲ್ಸ್ಗೂ ನಾವು ಓನ್ ದುಡ್ಡು ಕೊಟ್ಬಿಟ್ಟು ಮತ್ತೆ ಕೇರಳ ಸರ್ಕಾರದ ಬಸ್ಸಿಗೆ ದುಡ್ಡು ಕೊಡ್ಬೇಕಂದ್ರೆ ಸ್ವಾಮಿಗಳ ದುಡ್ಡು ಎಷ್ಟು ಹೋಗುತ್ತೆ, ಎಷ್ಟು ಫಾಲ್ ಆಗುತ್ತೆ, ಯಾರಿಗೆ ಹೋಗ್ತಾ ಇದೆ, ಯಾರಿಗೆ ಹೋಗ್ತಾ ಇದೆ? ಪಾರ್ಕಿಂಗ್ ನಿಲ್ಲಿಸಿದೀವಿ 200 ರೂಪಾಯಿ ಪಾರ್ಕಿಂಗ್ ಸಣ್ಣ ಗಾಡಿಗೆ, ಒಂದು ಎರಟಿಗೆಗೆ ಒಂದು ಚವರ್ಲೆಟಿಗೆ, ದೊಡ್ಡ ಗಾಡಿಗೆ 300, ಇನ್ನೂ ದೊಡ್ಡ ಗಾಡಿಗೆ 500 ತಗೊಂತಿದ್ದಾರೆ 2 ನಿಮಿಷಕ್ಕೆ. ಟಿಪಿ ಎಷ್ಟು ತಗೊಂತಾರೆ? ಇಲ್ಲಿಂದ 150ರಿಂದ 200 ಪಂಪಕ್ಕೆ ಹೋಗೋದಕ್ಕೆ ಎಷ್ಟು ಜನ ಸೇರ್ತಾರೆ, ಎಷ್ಟು ಕೋಟಿ ಜನ ಸೇರ್ತಾರೆ? 200 ರೂಪಾಯಿ ಒಂದು ತಲೆಗ. ಕೇರಳ ಸರ್ಕಾರದ ನಡೆಗೆ ಮಾಲಾಧಾರಿಗಳು ಆಕ್ರೋಶವನ್ನು ವ್ಯಕ್ತಪಡಿಸ್ತಾ ಇದ್ದಾರೆ. ಕೇರಳ ಸರ್ಕಾರದ ನಡೆಗೆ ಮಾಲಾಧಾರಿಗಳು ರಸ್ತೆಗಿಳಿದು ಪ್ರತಿಭಟನೆಯನ್ನ ಮಾಡ್ತಾ ಇದ್ದಾರೆ. ನಾವು ವಾಹನ ಬಾಡಿಗೆ ಮಾಡ್ಕೊಂಡು ಬಂದಿದ್ದೇವೆ, ಮತ್ತೆ ಕೇರಳ ಬಸ್ಗಳಿಗೆ ಹಣ ಕೊಟ್ಟು ಹೋಗ್ಬೇಕು ನಾವು. ಈ ರೀತಿ ಆದರೆ ಹೇಗೆ? ಕೇರಳ ಸರ್ಕಾರದ ಜೊತೆಗೆ ಸಿದ್ದರಾಮಯ್ಯ ಅವರು ಚರ್ಚೆ ಮಾಡಲಿ ಅಂತ ಮಾಲಾಧಾರಿಗಳು ಆಗ್ರಹಿಸಿದ್ದಾರೆ. ಕರ್ನಾಟಕದ ವಾಹನಗಳು ಬಿಡುವಂತೆ ಸೂಚಿಸಲಿ ಅವರು ಅಂತ ಸಿಎಂ ಸಿದ್ದರಾಮಯ್ಯ ಅವರಿಗೆ ಆಗ್ರಹಿಸಿದ್ದಾರೆ. ಎರಿಮಲೆಯಿಂದ ಪಂಪಗೆ ಎಲ್ಲ ಬರೀ ಕೇರಳ ಬಸ್ಸಲ್ಲಿ ಹೋಗ್ರಿ ಅಂತಿದ್ದಾರೆ. ಹಾಗಾದ್ರೆ ನಾವು ಟಿಪಿ ಕಟ್ಬಿಟ್ಟು ಎಲ್ಲಾ ವೆಹಿಕಲ್ಸ್ಗೂ ನಾವು ಓನ್ ದುಡ್ಡು ಕೊಟ್ಬಿಟ್ಟು ಮತ್ತೆ ಕೇರಳ ಸರ್ಕಾರದ ಬಸ್ಸಿಗೆ ದುಡ್ಡು ಕೊಡ್ಬೇಕಂದ್ರೆ ಸ್ವಾಮಿಗಳ ದುಡ್ಡು ಎಷ್ಟು ಹೋಗುತ್ತೆ, ಎಷ್ಟು ಫಾಲ್ ಆಗುತ್ತೆ, ಯಾರಿಗೆ ಹೋಗ್ತಾ ಇದೆ, ಯಾರಿಗೆ ಹೋಗ್ತಾ ಇದೆ? ಪಾರ್ಕಿಂಗ್ ನಿಲ್ಲಿಸಿದೀವಿ 200 ರೂಪಾಯಿ ಪಾರ್ಕಿಂಗ್ ಸಣ್ಣ ಗಾಡಿಗೆ, ಒಂದು ಎರಟಿಗೆಗೆ ಒಂದು ಚವರ್ಲೆಟಿಗೆ, ದೊಡ್ಡ ಗಾಡಿಗೆ 300, ಇನ್ನೂ ದೊಡ್ಡ ಗಾಡಿಗೆ 500 ತಗೊಂತಿದ್ದಾರೆ 2 ನಿಮಿಷಕ್ಕೆ. ಟಿಪಿ ಎಷ್ಟು ತಗೊಂತಾರೆ? ಇಲ್ಲಿಂದ 150ರಿಂದ 200 ಪಂಪಕ್ಕೆ ಹೋಗೋದಕ್ಕೆ ಎಷ್ಟು ಜನ ಸೇರ್ತಾರೆ, ಎಷ್ಟು ಕೋಟಿ ಜನ ಸೇರ್ತಾರೆ? 200 ರೂಪಾಯಿ ಒಂದು ತಲೆಗ. ಕೇರಳ ಸರ್ಕಾರದ ನಡೆಗೆ ಮಾಲಾಧಾರಿಗಳು ಆಕ್ರೋಶವನ್ನು ವ್ಯಕ್ತಪಡಿಸ್ತಾ ಇದ್ದಾರೆ. ಕೇರಳ ಸರ್ಕಾರದ ನಡೆಗೆ ಮಾಲಾಧಾರಿಗಳು ರಸ್ತೆಗಿಳಿದು ಪ್ರತಿಭಟನೆಯನ್ನ ಮಾಡ್ತಾ ಇದ್ದಾರೆ. ನಾವು ವಾಹನ ಬಾಡಿಗೆ ಮಾಡ್ಕೊಂಡು ಬಂದಿದ್ದೇವೆ, ಮತ್ತೆ ಕೇರಳ ಬಸ್ಗಳಿಗೆ ಹಣ ಕೊಟ್ಟು ಹೋಗ್ಬೇಕು ನಾವು. ಈ ರೀತಿ ಆದರೆ ಹೇಗೆ? ಕೇರಳ ಸರ್ಕಾರದ ಜೊತೆಗೆ ಸಿದ್ದರಾಮಯ್ಯ ಅವರು ಚರ್ಚೆ ಮಾಡಲಿ ಅಂತ ಮಾಲಾಧಾರಿಗಳು ಆಗ್ರಹಿಸಿದ್ದಾರೆ. ಕರ್ನಾಟಕದ ವಾಹನಗಳು ಬಿಡುವಂತೆ ಸೂಚಿಸಲಿ ಅವರು ಅಂತ ಸಿಎಂ ಸಿದ್ದರಾಮಯ್ಯ ಅವರಿಗೆ ಆಗ್ರಹಿಸಿದ್ದಾರೆ. ಎರಿಮಲೆಯಿಂದ ಪಂಪಗೆ ಎಲ್ಲ ಬರೀ ಕೇರಳ ಬಸ್ಸಲ್ಲಿ ಹೋಗ್ರಿ ಅಂತಿದ್ದಾರೆ. ಹಾಗಾದ್ರೆ ನಾವು ಟಿಪಿ ಕಟ್ಬಿಟ್ಟು ಎಲ್ಲಾ ವೆಹಿಕಲ್ಸ್ಗೂ ನಾವು ಓನ್ ದುಡ್ಡು ಕೊಟ್ಬಿಟ್ಟು ಮತ್ತೆ ಕೇರಳ ಸರ್ಕಾರದ ಬಸ್ಸಿಗೆ ದುಡ್ಡು ಕೊಡ್ಬೇಕಂದ್ರೆ ಸ್ವಾಮಿಗಳ ದುಡ್ಡು ಎಷ್ಟು ಹೋಗುತ್ತೆ, ಎಷ್ಟು ಫಾಲ್ ಆಗುತ್ತೆ, ಯಾರಿಗೆ ಹೋಗ್ತಾ ಇದೆ, ಯಾರಿಗೆ ಹೋಗ್ತಾ ಇದೆ? ಪಾರ್ಕಿಂಗ್ ನಿಲ್ಲಿಸಿದೀವಿ 200 ರೂಪಾಯಿ ಪಾರ್ಕಿಂಗ್ ಸಣ್ಣ ಗಾಡಿಗೆ, ಒಂದು ಎರಟಿಗೆಗೆ ಒಂದು ಚವರ್ಲೆಟಿಗೆ, ದೊಡ್ಡ ಗಾಡಿಗೆ 300, ಇನ್ನೂ ದೊಡ್ಡ ಗಾಡಿಗೆ 500 ತಗೊಂತಿದ್ದಾರೆ 2 ನಿಮಿಷಕ್ಕೆ. ಟಿಪಿ ಎಷ್ಟು ತಗೊಂತಾರೆ? ಇಲ್ಲಿಂದ 150ರಿಂದ 200 ಪಂಪಕ್ಕೆ ಹೋಗೋದಕ್ಕೆ ಎಷ್ಟು ಜನ ಸೇರ್ತಾರೆ, ಎಷ್ಟು ಕೋಟಿ ಜನ ಸೇರ್ತಾರೆ? 200 ರೂಪಾಯಿ ಒಂದು ತಲೆಗ. ಕೇರಳ ಸರ್ಕಾರದ ನಡೆಗೆ ಮಾಲಾಧಾರಿಗಳು ಆಕ್ರೋಶವನ್ನು ವ್ಯಕ್ತಪಡಿಸ್ತಾ ಇದ್ದಾರೆ. ಕೇರಳ ಸರ್ಕಾರದ ನಡೆಗೆ ಮಾಲಾಧಾರಿಗಳು ರಸ್ತೆಗಿಳಿದು ಪ್ರತಿಭಟನೆಯನ್ನ ಮಾಡ್ತಾ ಇದ್ದಾರೆ. ನಾವು ವಾಹನ ಬಾಡಿಗೆ ಮಾಡ್ಕೊಂಡು ಬಂದಿದ್ದೇವೆ, ಮತ್ತೆ ಕೇರಳ ಬಸ್ಗಳಿಗೆ ಹಣ ಕೊಟ್ಟು ಹೋಗ್ಬೇಕು ನಾವು. ಈ ರೀತಿ ಆದರೆ ಹೇಗೆ? ಕೇರಳ ಸರ್ಕಾರದ ಜೊತೆಗೆ ಸಿದ್ದರಾಮಯ್ಯ ಅವರು ಚರ್ಚೆ ಮಾಡಲಿ ಅಂತ ಮಾಲಾಧಾರಿಗಳು ಆಗ್ರಹಿಸಿದ್ದಾರೆ. ಕರ್ನಾಟಕದ ವಾಹನಗಳು ಬಿಡುವಂತೆ ಸೂಚಿಸಲಿ ಅವರು ಅಂತ ಸಿಎಂ ಸಿದ್ದರಾಮಯ್ಯ ಅವರಿಗೆ ಆಗ್ರಹಿಸಿದ್ದಾರೆ. ಎರಿಮಲೆಯಿಂದ ಪಂಪಗೆ ಎಲ್ಲ ಬರೀ ಕೇರಳ ಬಸ್ಸಲ್ಲಿ ಹೋಗ್ರಿ ಅಂತಿದ್ದಾರೆ. ಹಾಗಾದ್ರೆ ನಾವು ಟಿಪಿ ಕಟ್ಬಿಟ್ಟು ಎಲ್ಲಾ ವೆಹಿಕಲ್ಸ್ಗೂ ನಾವು ಓನ್ ದುಡ್ಡು ಕೊಟ್ಬಿಟ್ಟು ಮತ್ತೆ ಕೇರಳ ಸರ್ಕಾರದ ಬಸ್ಸಿಗೆ ದುಡ್ಡು ಕೊಡ್ಬೇಕಂದ್ರೆ ಸ್ವಾಮಿಗಳ ದುಡ್ಡು ಎಷ್ಟು ಹೋಗುತ್ತೆ, ಎಷ್ಟು ಫಾಲ್ ಆಗುತ್ತೆ, ಯಾರಿಗೆ ಹೋಗ್ತಾ ಇದೆ, ಯಾರಿಗೆ ಹೋಗ್ತಾ ಇದೆ? ಪಾರ್ಕಿಂಗ್ ನಿಲ್ಲಿಸಿದೀವಿ 200 ರೂಪಾಯಿ ಪಾರ್ಕಿಂಗ್ ಸಣ್ಣ ಗಾಡಿಗೆ,
ಒಂದು ಎರಟಿಗೆಗೆ ಒಂದು ಚವರ್ಲೆಟಿಗೆ ದೊಡ್ಡ ಗಾಡಿಗೆ 300, ಇನ್ನೂ ದೊಡ್ಡ ಗಾಡಿಗೆ 500 ತಗೊಂತಿದ್ದಾರೆ 2 ನಿಮಿಷಕ್ಕೆ. ಟಿಪಿ ಎಷ್ಟು ತಗೊಂತಾರೆ? ಇಲ್ಲಿಂದ 150ರಿಂದ 200 ಕೊಂಪಕ್ಕೆ ಹೋಗೋದಕ್ಕೆ ಎಷ್ಟು ಜನ ಸೇರ್ತಾರೆ, ಎಷ್ಟು ಕೋಟಿ ಜನ ಸೇರ್ತಾರೆ. 200 ರೂಪಾಯಿ ಒಂದು ತಲೆಗ. ಕೇರಳ ಸರ್ಕಾರದ ನಡೆಗೆ ಮಾಲಾಧಾರಿಗಳು ಆಕ್ರೋಶವನ್ನ ವ್ಯಕ್ತಪಡಿಸ್ತಾ ಇದ್ದಾರೆ. ಕೇರಳ ಸರ್ಕಾರದ ನಡೆಗೆ ಮಾಲಾಧಾರಿಗಳು ರಸ್ತೆಗಿಳಿದು ಪ್ರತಿಭಟನೆಯನ್ನ ಮಾಡ್ತಾ ಇದ್ದಾರೆ. ನಾವು ವಾಹನ ಬಾಡಿಗೆ ಮಾಡ್ಕೊಂಡು ಬಂದಿದ್ದೇವೆ, ಮತ್ತೆ ಕೇರಳ ಬಸ್ಗಳಿಗೆ ಹಣ ಕೊಟ್ಟು ಹೋಗ್ಬೇಕು ನಾವು. ಈ ರೀತಿ ಆದ್ರೆ ಹೇಗೆ? ಕೇರಳ ಸರ್ಕಾರದ ಜೊತೆಗೆ ಸಿದ್ದರಾಮಯ್ಯ ಅವರು ಚರ್ಚೆ ಮಾಡಲಿ ಅಂತ ಮಾಲಾಧಾರಿಗಳು ಆಗ್ರಹಿಸಿದ್ದಾರೆ. ಕರ್ನಾಟಕದ ವಾಹನಗಳು ಬಿಡುವಂತೆ ಸೂಚಿಸಲಿ ಅವರು ಅಂತ ಸಿಎಂ ಸಿದ್ದರಾಮಯ್ಯ ಅವರಿಗೆ ಆಗ್ರಹಿಸಿದ್ದಾರೆ. ಎರಿಮಲೆಯಿಂದ ಪಂಪಾಗೆ ಎಲ್ಲ ಬರೀ ಕೇರಳ ಬಸ್ಸಲ್ಲಿ ಹೋಗ್ರಿ ಅಂತಿದ್ದಾರೆ. ಹಾಗಾದ್ರೆ ನಾವು ಟಿಪಿ ಕಟ್ಬಿಟ್ಟು ಎಲ್ಲಾ ವೆಹಿಕಲ್ಸ್ಗೂ ನಾವು ಓನ್ ದುಡ್ಡು ಕೊಟ್ಬಿಟ್ಟು ಮತ್ತೆ ಕೇರಳ ಸರ್ಕಾರದ ಬಸ್ಸಿಗೆ ದುಡ್ಡು ಕೊಡ್ಬೇಕಂದ್ರೆ ಸ್ವಾಮಿಗಳ ದುಡ್ಡು ಎಷ್ಟು ಹೋಗುತ್ತೆ, ಎಷ್ಟು ಫಾಲ್ ಆಗುತ್ತೆ, ಯಾರಿಗೆ ಹೋಗ್ತಾ ಇದೆ? ಯಾರಿಗೆ ಹೋಗ್ತಾ ಇದೆ? ಪಾರ್ಕಿಂಗ್ ನಿಲ್ಸಿದೀವಿ 200 ರೂಪಾಯಿ ಪಾರ್ಕಿಂಗ್ ಸಣ್ಣ ಗಾಡಿಗೆ. ಒಂದು ಎರಟಿಗೆಗೆ ಒಂದು ಚವರ್ಲೆಟಿಗೆ ದೊಡ್ಡ ಗಾಡಿಗೆ 300, ಇನ್ನೂ ದೊಡ್ಡ ಗಾಡಿಗೆ 500 ತಗೊಂತಿದ್ದಾರೆ 2 ನಿಮಿಷಕ್ಕೆ. ಟಿಪಿ ಎಷ್ಟು ತಗೊಂತಾರೆ? ಇಲ್ಲಿಂದ 150ರಿಂದ 200 ಕೊಂಪಕ್ಕೆ ಹೋಗೋದಕ್ಕೆ ಎಷ್ಟು ಜನ ಸೇರ್ತಾರೆ, ಎಷ್ಟು ಕೋಟಿ ಜನ ಸೇರ್ತಾರೆ. 200 ರೂಪಾಯಿ ಒಂದು ತಲೆಗ. ಕೇರಳ ಸರ್ಕಾರದ ನಡೆಗೆ ಮಾಲಾಧಾರಿಗಳು ಆಕ್ರೋಶವನ್ನ ವ್ಯಕ್ತಪಡಿಸ್ತಾ ಇದ್ದಾರೆ. ಕೇರಳ ಸರ್ಕಾರದ ನಡೆಗೆ ಮಾಲಾಧಾರಿಗಳು ರಸ್ತೆಗಿಳಿದು ಪ್ರತಿಭಟನೆಯನ್ನ ಮಾಡ್ತಾ ಇದ್ದಾರೆ. ನಾವು ವಾಹನ ಬಾಡಿಗೆ ಮಾಡ್ಕೊಂಡು ಬಂದಿದ್ದೇವೆ, ಮತ್ತೆ ಕೇರಳ ಬಸ್ಗಳಿಗೆ ಹಣ ಕೊಟ್ಟು ಹೋಗ್ಬೇಕು ನಾವು. ಈ ರೀತಿ ಆದ್ರೆ ಹೇಗೆ? ಕೇರಳ ಸರ್ಕಾರದ ಜೊತೆಗೆ ಸಿದ್ದರಾಮಯ್ಯ ಅವರು ಚರ್ಚೆ ಮಾಡಲಿ ಅಂತ ಮಾಲಾಧಾರಿಗಳು ಆಗ್ರಹಿಸಿದ್ದಾರೆ. ಕರ್ನಾಟಕದ ವಾಹನಗಳು ಬಿಡುವಂತೆ ಸೂಚಿಸಲಿ ಅವರು ಅಂತ ಸಿಎಂ ಸಿದ್ದರಾಮಯ್ಯ ಅವರಿಗೆ ಆಗ್ರಹಿಸಿದ್ದಾರೆ. ಎರಿಮಲೆಯಿಂದ ಪಂಪಾಗೆ ಎಲ್ಲ ಬರೀ ಕೇರಳ ಬಸ್ಸಲ್ಲಿ ಹೋಗ್ರಿ ಅಂತಿದ್ದಾರೆ. ಹಾಗಾದ್ರೆ ನಾವು ಟಿಪಿ ಕಟ್ಬಿಟ್ಟು ಎಲ್ಲಾ ವೆಹಿಕಲ್ಸ್ಗೂ ನಾವು ಓನ್ ದುಡ್ಡು ಕೊಟ್ಬಿಟ್ಟು ಮತ್ತೆ ಕೇರಳ ಸರ್ಕಾರದ ಬಸ್ಸಿಗೆ ದುಡ್ಡು ಕೊಡ್ಬೇಕಂದ್ರೆ ಸ್ವಾಮಿಗಳ ದುಡ್ಡು ಎಷ್ಟು ಹೋಗುತ್ತೆ, ಎಷ್ಟು ಫಾಲ್ ಆಗುತ್ತೆ, ಯಾರಿಗೆ ಹೋಗ್ತಾ ಇದೆ? ಯಾರಿಗೆ ಹೋಗ್ತಾ ಇದೆ? ಪಾರ್ಕಿಂಗ್ ನಿಲ್ಸಿದೀವಿ 200 ರೂಪಾಯಿ ಪಾರ್ಕಿಂಗ್ ಸಣ್ಣ ಗಾಡಿಗೆ. ಒಂದು ಎರಟಿಗೆಗೆ ಒಂದು ಚವರ್ಲೆಟಿಗೆ ದೊಡ್ಡ ಗಾಡಿಗೆ 300, ಇನ್ನೂ ದೊಡ್ಡ ಗಾಡಿಗೆ 500 ತಗೊಂತಿದ್ದಾರೆ 2 ನಿಮಿಷಕ್ಕೆ. ಟಿಪಿ ಎಷ್ಟು ತಗೊಂತಾರೆ? ಇಲ್ಲಿಂದ 150ರಿಂದ 200 ಕೊಂಪಕ್ಕೆ ಹೋಗೋದಕ್ಕೆ ಎಷ್ಟು ಜನ ಸೇರ್ತಾರೆ, ಎಷ್ಟು ಕೋಟಿ ಜನ ಸೇರ್ತಾರೆ. 200 ರೂಪಾಯಿ ಒಂದು ತಲೆಗ. ಕೇರಳ ಸರ್ಕಾರದ ನಡೆಗೆ ಮಾಲಾಧಾರಿಗಳು ಆಕ್ರೋಶವನ್ನ ವ್ಯಕ್ತಪಡಿಸ್ತಾ ಇದ್ದಾರೆ. ಕೇರಳ ಸರ್ಕಾರದ ನಡೆಗೆ ಮಾಲಾಧಾರಿಗಳು ರಸ್ತೆಗಿಳಿದು ಪ್ರತಿಭಟನೆಯನ್ನ ಮಾಡ್ತಾ ಇದ್ದಾರೆ. ನಾವು ವಾಹನ ಬಾಡಿಗೆ ಮಾಡ್ಕೊಂಡು ಬಂದಿದ್ದೇವೆ, ಮತ್ತೆ ಕೇರಳ ಬಸ್ಗಳಿಗೆ ಹಣ ಕೊಟ್ಟು ಹೋಗ್ಬೇಕು ನಾವು. ಈ ರೀತಿ ಆದ್ರೆ ಹೇಗೆ? ಕೇರಳ ಸರ್ಕಾರದ ಜೊತೆಗೆ ಸಿದ್ದರಾಮಯ್ಯ ಅವರು ಚರ್ಚೆ ಮಾಡಲಿ ಅಂತ ಮಾಲಾಧಾರಿಗಳು ಆಗ್ರಹಿಸಿದ್ದಾರೆ. ಕರ್ನಾಟಕದ ವಾಹನಗಳು ಬಿಡುವಂತೆ ಸೂಚಿಸಲಿ ಅವರು ಅಂತ ಸಿಎಂ ಸಿದ್ದರಾಮಯ್ಯ ಅವರಿಗೆ ಆಗ್ರಹಿಸಿದ್ದಾರೆ. ಎರಿಮಲೆಯಿಂದ ಪಂಪಾಗೆ ಎಲ್ಲ ಬರೀ ಕೇರಳ ಬಸ್ಸಲ್ಲಿ ಹೋಗ್ರಿ ಅಂತಿದ್ದಾರೆ. ಹಾಗಾದ್ರೆ ನಾವು ಟಿಪಿ ಕಟ್ಬಿಟ್ಟು ಎಲ್ಲಾ ವೆಹಿಕಲ್ಸ್ಗೂ ನಾವು ಓನ್ ದುಡ್ಡು ಕೊಟ್ಬಿಟ್ಟು ಮತ್ತೆ ಕೇರಳ ಸರ್ಕಾರದ ಬಸ್ಸಿಗೆ ದುಡ್ಡು ಕೊಡ್ಬೇಕಂದ್ರೆ ಸ್ವಾಮಿಗಳ ದುಡ್ಡು ಎಷ್ಟು ಹೋಗುತ್ತೆ, ಎಷ್ಟು ಫಾಲ್ ಆಗುತ್ತೆ, ಯಾರಿಗೆ ಹೋಗ್ತಾ ಇದೆ? ಯಾರಿಗೆ ಹೋಗ್ತಾ ಇದೆ? ಪಾರ್ಕಿಂಗ್ ನಿಲ್ಸಿದೀವಿ 200 ರೂಪಾಯಿ ಪಾರ್ಕಿಂಗ್ ಸಣ್ಣ ಗಾಡಿಗೆ. ಒಂದು ಎರಟಿಗೆಗೆ ಒಂದು ಚವರ್ಲೆಟಿಗೆ ದೊಡ್ಡ ಗಾಡಿಗೆ 300, ಇನ್ನೂ ದೊಡ್ಡ ಗಾಡಿಗೆ 500 ತಗೊಂತಿದ್ದಾರೆ 2 ನಿಮಿಷಕ್ಕೆ. ಟಿಪಿ ಎಷ್ಟು ತಗೊಂತಾರೆ? ಇಲ್ಲಿಂದ 150ರಿಂದ 200 ಕೊಂಪಕ್ಕೆ ಹೋಗೋದಕ್ಕೆ ಎಷ್ಟು ಜನ ಸೇರ್ತಾರೆ, ಎಷ್ಟು ಕೋಟಿ ಜನ ಸೇರ್ತಾರೆ. 200 ರೂಪಾಯಿ ಒಂದು ತಲೆಗ.